ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಪ್ರಿಪೋಸಿಷನ್ ಮೇಲೆ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ಕ್ಲಾಸ್ನಲ್ಲಿ ಪ್ರಿಪೋಸಿಷನ್ ಆಫ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ಬಹಳ ಪ್ರಮುಖ ಎಲ್ಲ ಪರೀಕ್ಷೆಗಳಿಗೂ ಕೂಡ, ಪ್ರತಿ ಪರೀಕ್ಷೆಯಲ್ಲೂ ಸೊ ಈ ಒಂದು ಪ್ರಿಪೋಸಿಷನ್ ಆಫ್ ಟೈಮ್ ಮೇಲೆ ಕ್ವಶನ್ಗಳು ಬಂದೇ ಬರ್ತವೆ. ಸೊ ಅದನ್ನು ಹೀಗಾಗಿ ಕ್ಲಿಯರ್ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ರಿಪೋಸಿಷನ್ ಆಫ್ ಟೈಮ್ ಅಂತಂದ್ರೆ ಇದು ಕಾಲವನ್ನ ಸೂಚಿಸುವ ಪೂರ್ವ ಪ್ರತ್ಯಯ ಅಂತ ಹೇಳಬಹುದು. ಸೊ ಸಮಯವನ್ನ ಹೇಳ್ತದೆ ಟೈಮ್ ಅಂತ. ಸೊ ಒಂದು ಕೆಲಸ ಯಾವ ಸಮಯದಲ್ಲಿ ನಡೆಯುತ್ತದೆ ಎಂದು ಹೇಳಲು ಬಳಸ್ತಕ್ಕಂಥ ಪದಗಳಿಗೆ ನಾವು ಪ್ರಿಪೋಸಿಷನ್ ಆಫ್ ಟೈಮ್ ಅಂತೀವಿ. ನೋಡಿ, ಆಟ್ ಅಂತ ಇದೆ ಇಲ್ಲಿ. ಎಕ್ಸಾಂಪಲ್, ಆಟ್, ಆನ್, ಇನ್, ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಸಿನ್ಸ್, ಫಾರ್, ಟಿಲ್, ಬೈ, ಸೊ ಇತ್ಯಾದಿ. ನೋಡಿ, ಮೊದಲನೇ ಒಂದು ವರ್ಡ್ ಬಂದು ಆಟ್ ಅನ್ನುವಂಥ ವರ್ಡ್ ಇದೆ. ಸೊ ಈ ಆಟ್ ಅನ್ನುವಂಥದ್ದನ್ನು ಯಾವಾಗ ಬಳಸ್ತೀವಿ ಪ್ರಿಪೋಸಿಷನ್ ಟೈಮ್ ಅನ್ನು ಹೇಳುವಾಗ ಅಂದ್ರೆ ನಿಖರವಾಗಿರ್ತಕ್ಕಂಥ ಸಮಯವನ್ನ ಹೇಳುವಾಗ ಬಳಸ್ತೀವಿ. ಸೊ ನೋಡಿ, ಎಕ್ಸಾಕ್ಟ್ ಟೈಮ್ ಹೇಳುವಾಗ, ಫೈಂಡ್ ಆಫ್ ಟೈಮ್ ಹೇಳುವಾಗ ನಾವು ಆಟ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಸಮಯ ಬಹಳ ಸ್ಪಷ್ಟವಾಗಿರ್ತದೆ. ಆಟ್ ಅನ್ನ ಬಳಸಿದಾಗ ಅಲ್ಲಿ ಸಮಯ ಏನಾಗಿರ್ತದೆ, ಬಹಳ ಸ್ಪಷ್ಟವಾಗಿರ್ತದೆ. ಸೊ ಇದು ನಲ್ಲಿ ಮತ್ತು ಸಮಯದಲ್ಲಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ನೋಡ್ರಿ, ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಐ ವೇಕ್ ಅಪ್ ಅಟ್ 6 AM. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೇನೆ ಅಂತ ಆಗುತ್ತಲ್ಲ. ಸೊ ಇಲ್ಲಿ 6 ಗಂಟೆಗೆ ಅನ್ನುವಂಥ ಒಂದು ಎಕ್ಸಾಕ್ಟ್ ಟೈಮ್ ಇದೆ. ಸೊ ಫೈಂಟ್ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾವು ಇಲ್ಲಿ ಏನ್ ಬಳಸ್ತೀವಿ, ಆಟ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್, ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 10 o'clock. ಈ 10 o'clock ಅನ್ನುವಂಥದ್ದು ಏನಿದೆ, ಒಂದು ಫೈಂಟ್ ಆಫ್ ಟೈಮ್ ಇದು. ಸೊ ಇದನ್ನು ಹೇಳುವಾಗ, ಒಂದು ಫೈಂಟ್ ಆಫ್ ಟೈಮ್ ಅನ್ನು ಹೇಳುವಾಗ ನಾವು ಆಟ್ ಅನ್ನ ಬಳಸಬೇಕು ಅನ್ನುವಂಥದ್ದು. ನೆಕ್ಸ್ಟ್, ಹಿ ರೀಚ್ಡ್ ಹೋಮ್ ಅಟ್ ಮಿಡ್ ನೈಟ್. ಅವನು ಅರ್ಧರಾತ್ರಿ ಮನೆಗೆ ಬಂದನು, ಮಧ್ಯರಾತ್ರಿ ಮನೆಗೆ ಬಂದನು ಅಂತ ಆಗ್ತದೆ. ಇಲ್ಲಿ ನಾವು ಅರ್ಧರಾತ್ರಿ ಅನ್ನುವಂಥದ್ದು ಒಂದು ಎಕ್ಸಾಕ್ಟ್ ಟೈಮ್ ಅಲ್ಲ. ಸೊ ಇದು ಒಂದು ಫೈಂಟ್ ಆಫ್ ಟೈಮ್ ಅನ್ನು ಹೇಳ್ತಾ ಇದ್ದೀವಿ. ಸೊ ಹೀಗಾಗಿ ನಾವೇನ್ ಬಳಸ್ತೀವಿ, ಆಟ್ ಅನ್ನ ಬಳಸ್ತೀವಿ. ಮಿಡ್ ನೈಟ್ ನಲ್ಲಿ ಅವನು ಮನೆಗೆ ಬಂದನು ಅನ್ನುವಂಥ ಸಂದರ್ಭದಲ್ಲಿ. ದ ಟ್ರೈನ್ ಅರೈವ್ಸ್ ಅಟ್ ನೂನ್. ಅಂದ್ರೆ ರೈಲು ಮಧ್ಯಾಹ್ನ ಬರುತ್ತದೆ. ಸೊ ಇಲ್ಲಿ ಕೂಡ ನೂನ್ ಅಂತಕ್ಕಂಥದ್ದು ಒಂದು ಫೈಂಟ್ ಆಫ್ ಟೈಮ್ ಆಗಿರೋದ್ರಿಂದ ಸೊ ಅದು ಮಧ್ಯಾಹ್ನ ಬರ್ತಾ ಇದೆ. ಸೊ ಹೀಗಾಗಿ ಆಟ್ ನೂನ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಅಂದ್ರೆ ಇದು ಬಹಳ ನಿಖರವಾಗಿರ್ತಕ್ಕಂಥ ಸಮಯವನ್ನ ಹೇಳೋದ್ರಿಂದ ಆಟ್ ಬಳಸ್ತೀವಿ. ಸೊ ಆಟ್ ಅನ್ನ ಯಾವಾಗ ಬಳಸ್ತೀವಿ ನಾವು ಅಂತಂದ್ರೆ ನೋಡ್ಕೊಂಡ್ಬಿಡಿ, ಒಂದು ನಿಖರವಾದ ಸಮಯದಲ್ಲಿ ಬಳಸ್ತೀವಿ, ಎಕ್ಸಾಕ್ಟ್ ಟೈಮು. ಸೊ ನೆಕ್ಸ್ಟ್, ಫೈಂಟ್ ಆಫ್ ಟೈಮ್ ಹೇಳುವಾಗ ಬಳಸ್ತೀವಿ, ಅಂದ್ರೆ ಪ್ರಾರಂಭದ ಒಂದು ಫೈಂಟ್ ಅಕ್ಯುರೇಟ್ ಆಗಿರ್ತಕ್ಕಂಥ ಟೈಮ್ ಹೇಳುವಾಗ, ಮತ್ತೆ ಸಮಯ ಬಹಳಷ್ಟು ಸ್ಪಷ್ಟವಾಗಿ ಹೇಳುವಾಗ ಇದನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಎರಡನೇ ಒಂದು ಪ್ರಿಪೋಸಿಷನ್ ಬಂದು ಆನ್ ಅನ್ನುವಂಥದ್ದು. ಸೊ ಇದನ್ನ ಯಾವ ರೀತಿ ಸಮಯಕ್ಕೆ ಬಳಸ್ತೀವಿ ಟೈಮ್ ಹೇಳುವಾಗ ಅಂದ್ರೆ ದಿನಗಳು ಹೇಳುವಾಗ ಆನ್ ಬಳಸ್ತೀವಿ, ದಿನಾಂಕಗಳಿಗೂ ಕೂಡ ಆನ್ ಅನ್ನ ಬಳಸ್ತೀವಿ. ಸೊ ಡೇಸ್ ಅಂಡ್ ಡೇಟ್ಸ್ಗೆ ದಿನಗಳು ಸ್ಪಷ್ಟವಾಗಿ ಗುರುತಿಸಬಹುದಾದಂಥವು. ಸೊ ಇಲ್ಲಿ ದಿನಗಳು ಸ್ಪಷ್ಟವಾಗಿ ಗುರುತಿಸಲು ಹೇಳ್ತೀವಿ. ಸೊ ದಿನ ಮತ್ತು ದಿನಾಂಕದಲ್ಲಿ ಇವುಗಳನ್ನ ಬಳಸ್ತೀವಿ. ಸೊ ಯಾವ ರೀತಿಯಾಗಿ ಬಳಸ್ತೀವಿ ನೋಡ್ತಾ ಹೋಗೋಣ ಉದಾಹರಣೆಗಳಲ್ಲಿ. ಐ ವಾಸ್ ಬರ್ನ್ ಆನ್ ಮಂಡೇ. ನೋಡಿ, ಮಂಡೇ ಅಂತಕ್ಕಂಥದ್ದು ಒಂದು ದಿನ, ಇದು ಡೇ ಇದು. ಸೊ ಇಲ್ಲಿ ಏನ್ ಮಾಡಿದೀವಿ, ನಾವು ದಿನದ ಮುಂಚೆ ನಾವು ಆನ್ ಅನ್ನುವಂತ ಒಂದು ಪ್ರಿಪೋಸಿಷನ್ ಅನ್ನ ಬಳಸಿದ್ವಿ. ನಾನು ಸೋಮವಾರ ಹುಟ್ಟಿದ್ದೇನೆ ಅಥವಾ ಸೋಮವಾರದಂದು ನಾನು ಜನಿಸಿದ್ದೇನೆ ಅಂತ ಆಗ್ತದೆ. ಸೊ ಐ ವಾಸ್ ಬರ್ನ್ ಆನ್ ಮಂಡೇ. ಸೊ ವಾರ ಬಂತಲ್ಲ, ಸೊ ಆ ವಾರ ಬಂದಾಗ ನಾವು ಆನ್ ಅಂತಕ್ಕಂಥ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್, ದ ಎಕ್ಸಾಮ್ ಈಸ್ ಆನ್ 15th August. ನಾ ಹೇಳಿದೆ, ದಿನಾಂಕ ಬಂದಾಗ 15th August, 15 ಆಗಸ್ಟ್ ಬಂದಾಗ. ನೋಡಿ, ನಮ್ಮ ಪರೀಕ್ಷೆ ಆಗಸ್ಟ್ 15ರಂದು ಇದೆ. ದ ಎಕ್ಸಾಮ್ ಈಸ್ ಆನ್ 15th August. ಆನ್ ಯಾಕೆ ಬಳಸಿದ್ವಿ, ಸೊ ದಿನಾಂಕಕ್ಕೂ ಮತ್ತು ದಿನಕ್ಕೂ ಕೂಡ ಆನ್ ಬಳಸಬೇಕು ಅನ್ನುವಂಥದ್ದು ಇದೆ. ನೆಕ್ಸ್ಟ್ ನೋಡಿ, ವಿ ಮ್ಯಾಟ್ ಆನ್ ನ್ಯೂ ಇಯರ್ಸ್ ಡೇ. ನ್ಯೂ ಇಯರ್ಸ್ ಡೇ, ಇಲ್ಲಿ ಡೇ ಹೇಳ್ತಾ ಇದೆ ಅಂದ್ರೆ ಹೊಸ ವರ್ಷದ ದಿನ. ನಾವು ಹೊಸ ವರ್ಷದ ದಿನ ಭೇಟಿಯಾದೆವು. ಯಾವ ದಿನ ಭೇಟಿಯಾದೆವು, ಹೊಸ ವರ್ಷದ ದಿನ. ಡೇ ಹೇಳ್ತಾ ಇದೆ. ಸೊ ನ್ಯೂ ಇಯರ್ ದಿನ ನಾವು ಭೇಟಿಯಾದೆವು. ಸೊ ಇಂಥ ಸಂದರ್ಭದಲ್ಲಿ ನಾವು ಆನ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, ಹಿ ಕೇಮ್ ಆನ್ ಮೈ ಬರ್ತ್ಡೇ. ಅವನು ನನ್ನ ಹುಟ್ಟು ಹಬ್ಬದ ದಿನ ಬಂದನು. ಹಿ ಕೇಮ್ ಮೈ ಬರ್ತ್ಡೇ. ಸೊ ಬರ್ತ್ಡೇ ಅಂದ್ರೆ ಅದು ಹುಟ್ಟು ಹಬ್ಬದ, ಅದು ಕೂಡ ಒಂದು ದಿನ, ಹೌದಾ.
ಜನ್ಮದಿನ, ಹುಟ್ಟುಹಬ್ಬದ ದಿನ. ಸೊ ಹೀಗಾಗಿ ನಾವು ಕೂಡ ಈ ರೀತಿಯಾಗಿ ಸ್ಪೆಷಲ್ ಡೇ ಇದ್ದಾಗೂ ಕೂಡ ಆನನ್ನು ಬಳಸ್ತೀವಿ. ಡೇ ಮತ್ತು ಡೇಟ್ಗೆ ನಾವೇನು ಬಳಸ್ತೀವಿ, ಆನ್ ಬಳಸ್ತೀವಿ ಅನ್ನೋಂಥದ್ದು ನೆನ್ಪಿಟ್ಕೋಬೇಕು. ಸೊ ಇನ್ನೊಂದು ಸಾರಿ ನೋಡಿಬಿಡಿ, ಆನನ್ನು ದಿನಗಳು ಹೇಳುವಾಗ, ದಿನಾಂಕಗಳನ್ನು ಹೇಳುವಾಗ ಬಳಸಿದ್ವಿ. ಇಲ್ಲಿ ಇದೀಗ ತಾನೇ ನಾವು ಉದಾಹರಣೆಗಳನ್ನು ನೋಡಿದ್ವಿ. ದಿನಗಳು ಸ್ಪಷ್ಟವಾಗಿ ಅಲ್ಲಿ ಗುರುತಿಸಲ್ಪಟ್ಟಿರ್ತವೆ, ಅಂಥ ಸಂದರ್ಭದಲ್ಲಿ ನಾವು ದಿನ ಮತ್ತು ದಿನಾಂಕಕ್ಕೆ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಇನ್ನನ್ನು ಯಾವಾಗ ಬಳಸ್ತೀವಿ ನಾವು ಅಂದರೆ ದೀರ್ಘ ಸಮಯವನ್ನು ಹೇಳುವಾಗ ಬಳಸ್ತೀವಿ. ಅಂದರೆ ಮಂತ್ಸ್ ತಿಂಗಳುಗಳಿಗೆ, ಇಯರ್ಸ್ ವರ್ಷಗಳಿಗೆ, ಸೀಸನ್ಸ್ ಈಗ ಕಾಲಗಳು ಅಂತ ಬರ್ತಾವೆ. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಸೀಸನ್ಸ್ ಅಂತೀವಿ. ಸೊ ಅವುಗಳಿಗೆ ಲಾಂಗ್ ಪೀರಿಯಡ್ ಅಂದರೆ ಬಹಳ ಉದ್ದವಾಗಿರ್ತಕ್ಕಂಥ ಒಂದು ಅವಧಿಗೆ, ಲಾಂಗ್ ಪೀರಿಯಡ್ಸ್ಗೂ ಕೂಡ ನಾವು ಅವಧಿಗಳಿಗೂ ಇನ್ನಂತ ಬಳಸ್ತೀವಿ. ಅಂದರೆ ಆ ಒಂದು ಹೇಳುವಂಥ ಸಮಯ ಬಹಳ ಉದ್ದವಾಗಿರುತ್ತದೆ. ಸೊ ಇದು ನಲ್ಲಿ ಅನ್ನುವಂಥ ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಅಂತ ಹೇಳಿ ನೋಡ್ರಿ. ಉದಾಹರಣೆನ ನೋಡಿದ್ರೆ ಅರ್ಥ ಆಗುತ್ತೆ. ಐ ವಾಸ್ ಬರ್ನ್ ಇನ್ 2000 ಅಂದರೆ ನಾನು 2000ರಲ್ಲಿ ಹುಟ್ಟಿದ್ದೇನೆ ಅಂತ ಆಗ್ತದೆ. ಇನ್ ಅಂತಕ್ಕಂಥದ್ದು ಬಂದಿದೆ. ಸೊ ಇದೇನಾಗಿದೆ, 2000ದಲ್ಲಿ ನಾನು ಹುಟ್ಟಿದ್ದೇನೆ. ಇಸ್ವಿಯನ್ನು ಹೇಳ್ತದೆ. ಇಯರ್ಗೆ ನಾವೇನು ಬಳಸಬೇಕು, ಇಯರ್ ಬಂದಾಗ ನಾವು ಏನು ಬಳಸ್ತೀವಿ, ಇನ್ ಅಂತಕ್ಕಂಥದ್ದನ್ನು ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ದ ಸ್ಕೂಲ್ ರೀಓಪನ್ಸ್ ಇನ್ ಜೂನ್ ಅಂದರೆ ಶಾಲೆ ಜೂನ್ನಲ್ಲಿ ತೆರೆಯುತ್ತದೆ. ಜೂನ್ ಅಂತಕ್ಕಂಥದ್ದು ಒಂದು ಮಂತ್, ಹೌದಾ. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಮಂತ್ಗೆ ಇನ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ನೆಕ್ಸ್ಟ್ ಫ್ಲವರ್ಸ್ ಬ್ಲೂಮ್ ಇನ್ ಸ್ಪ್ರಿಂಗ್ ಅಂದರೆ ಹೂಗಳು ವಸಂತದಲ್ಲಿ ಅರಳುತ್ತವೆ. ನೋಡಿ ಇಲ್ಲಿ ಸ್ಪ್ರಿಂಗ್, ವಸಂತದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸೀಸನ್ಗೂ ಕೂಡ ಏನು ಬಳಸ್ತೀವಿ, ಸೊ ಇನ್ ಅಂತಕ್ಕಂಥ ಒಂದು ಪ್ರಿಪೊಸಿಷನ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಹಿ ವಿಲ್ ರಿಟರ್ನ್ ಇನ್ ದ ಈವ್ನಿಂಗ್ ಅವನು ಸಂಜೆಯಲ್ಲಿ ಮರಳುತ್ತಾನೆ. ಸೊ ಇದೊಂದು ದ ಈವ್ನಿಂಗ್ ಅಂತಂದ್ರೆ ಇದೊಂದು ಲಾಂಗ್ ಪೀರಿಯಡ್ ಅನ್ಕೊಳ್ರಿ. ಸೊ ಲಾಂಗ್ ಪೀರಿಯಡ್ಗೆ ಸೊ ಇಲ್ಲಿ ನಾವೇನು ಬಳಸ್ತೀವಪ್ಪ ಅಂತಂದ್ರೆ ಲಾಂಗ್ ಪೀರಿಯಡ್ಸ್ಗೆ ಇನ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಅವನು ಸಂಜೆಯಲ್ಲಿ ಮರಳುತ್ತಾನೆ. ಹಿ ವಿಲ್ ರಿಟರ್ನ್ ಇನ್ ದ ಈವ್ನಿಂಗ್ ಅಂತ ಹೇಳಿ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದು ಸಾರಿ, ಇನ್ನನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಮಂತ್ಸ್ಗೆ, ತಿಂಗಳುಗಳಿಗೆ, ಇಯರ್ಸ್ಗೆ, ಸೀಸನ್ಸ್ಗೆ, ಲಾಂಗ್ ಪೀರಿಯಡ್ಸ್ಗೆ ನಾವು ಈ ಸಮಯ ಉದ್ದವಾಗಿತ್ತು ಅಂತಂದರೆ ಅಲ್ಲಿ ಭಾಳ ಜಾಸ್ತಿ ಆಗಿರ್ತಕ್ಕಂಥ ಸಮಯ ತೆಗೆದುಕೊಳ್ತಿತ್ತು ಅಂದರೆ ಅಂಥ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ 4ನೇದಾಗಿ ಬಿಫೋರ್ ಅನ್ನುವಂಥದ್ದು. ಬಿಫೋರ್ ಅಂದರೆ ಮುಂಚೆ. ಸೊ ನೋಡು, ಒಂದು ಸಮಯಕ್ಕಿಂತ ಮುಂಚೆ ಹೇಳುವಾಗ ಅಥವಾ ಮೊದಲು ಮುಂಚೆ ಅನ್ನುವಂಥ ಮೀನಿಂಗ್ ಬರುತ್ತೆ. ನಾವು ಇದನ್ನು ಬಳಸ್ತೀವಿ. ನೋಡ್ರಿ, ಫಿನಿಶ್ ವರ್ಕ್ ಬಿಫೋರ್ ಸನ್ಸೆಟ್ ಇದೊಂದು ಸಮಯ. ಈ ಸಮಯಕ್ಕಿಂತ ಮುಂಚೆ ಬೆಳೆಸ್ಬೇಕು ಅಂದರೆ ಏನು ಕೆಲಸ ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅಪ್ಪ ಅಂದರೆ ಈ ಸನ್ಸೆಟ್ಗಿಂತ ಮುಂಚೆ ನಾವು ಮುಗಿಸ್ಬೇಕು. ಅಂದರೆ ಸೂರ್ಯಾಸ್ತಕ್ಕಿಂತ ಮೊದಲು ಕೆಲಸ ಮುಗಿಸು. ಸೊ ಇದಕ್ಕಿಂತ ಮುಂಚೆ ಈ ಕೆಲಸ ಏನಾಗಿರಬೇಕು, ಆಗಿರಬೇಕು. ಅಂದರೆ ಏನು ಹೇಳುತ್ತೆ ನೋಡಿ ಇಲ್ಲಿ, ಒಂದು ಸಮಯಕ್ಕಿಂತ ಮುಂಚೆ ನಾವು ಬಿಫೋರನ್ನು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, he called me before lunch. ಅಂದರೆ ಅವನು ಊಟದ ಮೊದಲು ಕರೆ ಮಾಡಿದ. ಬಿಫೋರ್ ಲಂಚ್. ಸೊ ಇದೊಂದು ಸಮಯ, ಲಂಚ್ ಸಮಯ. ಸೊ ಊಟದ ಸಮಯಕ್ಕಿಂತ ಮೊದಲು ಅವ ಏನು ಮಾಡ್ತಾನೆ, ಕರೆ ಮಾಡಿದ್ನ ಅಂಥೇಳಿ ಬಳಸೋದಕ್ಕಾಗಿ ನಾವು ಬಿಫೋರ್ ಅಂತಕ್ಕಂಥದ್ದನ್ನು ಬಳಸ್ತೀವಿ, ಮೊದಲು. ಓಕೆ, ನೆಕ್ಸ್ಟ್ ವಾಶ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಅಂದರೆ ಊಟ ಮಾಡುವ ಮೊದಲು. ಇದು ಊಟ ಮಾಡೋ ಒಂದು ಸಮಯ ಇದೆ. ಸೊ ಹೀಗಾಗಿ ಊಟ ಮಾಡೋ ಮೊದಲು ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಹ್ಯಾಂಡ್ಸ್ ಮಾಡಿಸ್ಬೇಕು. ಅಂದರೆ ಕೈಗಳನ್ನು ತೊಳಿಬೇಕು. ವಾಶ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಅನ್ನುವಂಥದ್ದು. ಕಮ್ ಬಿಫೋರ್ 9 AM ಅಂದರೆ 9 ಗಂಟೆ ಮುಂಚೆ ಅಥವಾ ಮೊದಲೇ ನೀವೇನು ಮಾಡಬೇಕು, ಬರಬೇಕು. ಈ ಸಮಯ ಆಗೋದಕ್ಕಿಂತ ಮುಂಚೆನೇ ನೀವು ಬರಬೇಕು ಅಂತ ಹೇಳ್ತೀವಲ್ಲ. ಸೊ ಅವಾಗ ನಾವು ಬಿಫೋರ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಆಫ್ಟರ್ ಅಂದರೆ ನಂತರ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಉದಾಹರಣೆ ನೋಡ್ರಿ, ವಿ ವಿಲ್ ಟಾಕ್ ಆಫ್ಟರ್ ಕ್ಲಾಸ್ ಅಂದರೆ ನಾವು ತರಗತಿಯ ನಂತರ ಮಾತನಾಡ್ತೇವೆ. ನಂತರ. ಸೊ ಇದು ಒಂದು ಕೆಲಸ, ಇದು ಮಾತನಾಡುವಂಥದ್ದು. ಯಾವಾಗ ಮಾತನಾಡ್ತೇವಿ ಅಪ್ಪ ಅಂತಂದರೆ ನಾವು ತರಗತಿಯ ನಂತರ. ವಿ ವಿಲ್ ಟಾಕ್ ಆಫ್ಟರ್ ಕ್ಲಾಸ್ ಮುಗಿದ ಮೇಲೆ ನಾವು ಏನು ಮಾಡ್ತೀವಿ, ಮಾತಾಡ್ತೀವಿ. ಓಕೆ, ಇದು ಫಸ್ಟ್ ಮುಗಿಬೇಕು ಕ್ಲಾಸು, ಅದಾದಮೇಲೆ ವಿ ವಿಲ್ ಟಾಕ್, ನಾವು ಮಾತನಾಡುವಂಥ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಸೊ ನೆಕ್ಸ್ಟ್ ನೋಡಿ, ಹಿ ವೆಂಟ್ ಹೋಮ್ ಆಫ್ಟರ್ ವರ್ಕ್. ಅವನು ಕೆಲಸದ ನಂತರ ಮನೆಗೆ ಹೋದನು. ಆಫ್ಟರ್ ವರ್ಕ್ ಈ ಕೆಲಸ ಮುಗಿಸಿದ ಮೇಲೆ ಅವನು
ಇವೆಂಟ್ ಹೋಮ್, ಮನೆಗೆ ಹೋದ. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಹೋಗ್ಲಿಲ್ಲ, ಬಟ್ ಕೆಲಸ ಮುಗಿಸಿದ ನಂತರನೇ ಹೋದ ಅನ್ನುವಂಥದ್ದು, ನಂತರ ಅದಾದ್ಮೇಲೆ. ನೆಕ್ಸ್ಟ್ ನೋಡ್ರಿ, ಸ್ಲೀಪ್. ಸ್ಲೀಪ್ ಆಫ್ಟರ್ ಡಿನ್ನರ್ ಅಂದ್ರೆ ರಾತ್ರಿ ಊಟದ ನಂತರ ನಿದ್ರೆ ಮಾಡಿ ಅಂತ ಒಂದು ಸಜೆಷನ್ ಇದೆ. ಆಫ್ಟರ್ ಡಿನ್ನರ್, ಓಕೆ, ಡಿನ್ನರ್ ನಂತರ, ಊಟ ಮಾಡಿದ ನಂತರ, ರಾತ್ರಿ ಊಟದ ನಂತರ ಸೊ ನೀವೇನ್ ಮಾಡಬೇಕು, ನಿದ್ರೆಯನ್ನ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಆಫ್ಟರ್ ಅನ್ನ ಬಳಸ್ತೀವಿ. ದ ಮೂವಿ ಸ್ಟಾರ್ಟ್ಸ್ ಆಫ್ಟರ್ 6 PM ಅಂದ್ರೆ ಸಿನಿಮಾ 6 ನಂತರ ಆರಂಭವಾಗುತ್ತೆ. ಸೊ ನಂತರ 6 ಗಂಟೆವರೆಗೆ ಮುಂಚೆ ಹತ್ತಂಗಿಲ್ಲ. ಸೊ ಈ 6 ಗಂಟೆ ನಂತರ ಇದು ಮುಗೀತು ಅಂದ್ರೆ ನಂತರ ಏನಾಗುತ್ತಪ್ಪ ಅಂತಂದ್ರೆ ಮೂವಿ ಸ್ಟಾರ್ಟ್ ಆಗುತ್ತ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಡ್ಯೂರಿಂಗ್. ಡ್ಯೂರಿಂಗ್ ಅಂದ್ರೆ ಸಮಯದ ಒಳಗೆ, ಅಂದ್ರೆ ಒಂದು ಅವಧಿಯ ಒಳಗಿನ ಸಮಯದಲ್ಲಿ. ಸೊ ಅವಧಿಯಲ್ಲಿ ಒಂದು ಸಮಯ ಇರ್ತದೆ, ಆ ಸಮಯದೊಳಗೆ ನಾವೇನ್ ಮಾಡಿದ್ವಿ ಅನ್ನುವಂಥದ್ದು ಇಲ್ಲಿ ತಿಳಿಸುತ್ತೆ. ಸೊ ಡೋಂಟ್ ಟಾಕ್ ಡ್ಯೂರಿಂಗ್ ಕ್ಲಾಸ್ ಅಂದ್ರೆ ಈ ಕ್ಲಾಸ್ ಅಂತಕ್ಕಂಥದ್ದು ಒಂದು ಅವಧಿ ನಡೆದಿರ್ತದೆ. ಡ್ಯೂರಿಂಗ್ ಕ್ಲಾಸ್ ಅಂದ್ರೆ ತರಗತಿ ಸಮಯದಲ್ಲಿ. ಡೋಂಟ್ ಟಾಕ್ ಅಂದ್ರೆ ಮಾತನಾಡಬೇಡಿ, ಈ ಸಮಯದಲ್ಲಿ ಈ ಕೆಲಸ ಆಗಬಾರ್ದು ಅಂತ ಹೇಳಿ. ಸೊ ಈ ಅವಧಿಯಲ್ಲಿ, ಕ್ಲಾಸ್ನ ಅವಧಿಯಲ್ಲಿ, ಡ್ಯೂರಿಂಗ್ ಕ್ಲಾಸ್ ಡೋಂಟ್ ಟಾಕ್ ಅಂತ ಹೇಳಿ. ಇಟ್ ರೇನ್ ಡ್ಯೂರಿಂಗ್ ದ ನೈಟ್, ರಾತ್ರಿ ಅವಧಿಯಲ್ಲಿ ಮಳೆ ಬಂತು. ಡ್ಯೂರಿಂಗ್ ದ ನೈಟ್, ನೈಟ್ ಅನ್ನುವಂಥದ್ದು ಇದೊಂದು ಅವಧಿ. ಈ ರಾತ್ರಿ ಸಮಯದಲ್ಲಿ, ಡ್ಯೂರಿಂಗ್ ರಾತ್ರಿ ಸಮಯದಲ್ಲಿ ಏನ್ ಬಂತಪ್ಪ ಅಂತಂದ್ರೆ ರೇನ್ ದ ನೈಟ್ ಅಂದ್ರೆ ಡ್ಯೂರಿಂಗ್ ದ ನೈಟ್ ಅಂತಂದ್ರೆ ರಾತ್ರಿಯ ವೇಳೆಯಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಮಳೆ ಬಂತು ಅನ್ನುವಂಥ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ನೋಡಿ, ಈ ಸ್ಲೆಪ್ಟ್ ಡ್ಯೂರಿಂಗ್ ದ ಮೂವಿ ಅಂದ್ರೆ ಅವನು ಸಿನಿಮಾ ಸಮಯದಲ್ಲಿ. ಡ್ಯೂರಿಂಗ್ ದ ಮೂವಿ, ಈ ಸಿನಿಮಾಕ್ಕೆ ಒಂದಷ್ಟು ತಾಸು, ಒಂದಷ್ಟು ಅವರ್ಸು, ನಿಮಿಷಗಳಿರುತ್ತೆ. ಸೊ ಅಂತ ಸಮಯದಲ್ಲಿ ಮೂವಿ ಸ್ಟಾರ್ಟ್ ಇದ್ದಾಗ ಈ ಸ್ಲೆಪ್ಟ್, ಅವನು ಮಲಗಿದ, ಅವನು ಸಿನಿಮಾ ಸಮಯದಲ್ಲಿ ನಿದ್ರೆ ಮಾಡ್ದ. ಅದಕ್ಕಾಗಿನೇ ಒಂದಷ್ಟು ಸಮಯ ಇರುತ್ತೆ, ಆ ಸಮಯದಲ್ಲಿ ಅವನು ಹೋಗಿ ವಾಚ್ ಮಾಡಕ್ ಹೋಗಿ ಏನ್ ಮಾಡ್ತಾನೆ, ಮಲಗ್ ಬಿಡ್ತಾನಲ್ಲ. ಸೊ ಆ ಸಂದರ್ಭದಲ್ಲಿ ಅವ್ನು ಮಲಗದ ಅಂತ ಹೇಳ್ಬೋದು. ಸೈಲೆನ್ಸ್ ಡ್ಯೂರಿಂಗ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್, ಪರೀಕ್ಷೆಗೆ ಒಂದಷ್ಟು ಸಮಯ ಇರ್ತದೆ. ಈ ಎಕ್ಸಾಮ್ ಸಮಯದಲ್ಲಿ ಏನಾಗಿರ್ಬೇಕು ನಾವು, ಪರೀಕ್ಷಾ ಸಮಯದಲ್ಲಿ ಮೌನವಾಗಿರಿ, ಸೈಲೆನ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಸಿನ್ಸ್ ಅಂತಕ್ಕಂಥದ್ದು. ಸಿನ್ಸ್ ಅಂದ್ರೆ ಆರಂಭದಿಂದ, ಅಂದ್ರೆ ಒಂದು ಸಮಯದಿಂದ ಈಗಿನವರೆಗೆ ಅನ್ನುವಂಥ ಮೀನಿಂಗ್ ಬರುತ್ತೆ. ಸೊ ಹಿಂದಿನಿಂದ ಅಥವಾ ಆಗಿನಿಂದ ಅನ್ನುವಂಥದ್ದು ಕೂಡ ಇಲ್ಲಿ ಮೀನಿಂಗ್ ಬರುತ್ತೆ. ನೋಡ್ರಿ, ಉದಾಹರಣೆನ ನೋಡಿದ್ರೆ ಅರ್ಥ ಆಗುತ್ತೆ. ಐ ಹ್ಯಾವ್ ಲಿವ್ಡ್ ಹೇರ್ ಸಿನ್ಸ್, ನೋಡಿ 2015, 2015, ನಾನು 2015ರಿಂದ ಇಲ್ಲಿ ವಾಸಿಸುತ್ತಿದ್ದೇನೆ. ಐ ಹ್ಯಾವ್ ಲಿವ್ಡ್ ಹೇರ್, ನಾನು ಇಲ್ಲಿ ವಾಸಿಸುತ್ತಿದ್ದೇನೆ. ಈಗ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ, ಒಂದು ಸಮಯದಿಂದ ಈಗಿನವರೆಗೆ ಅಂದ್ರೆ ಹಿಂದಿನಿಂದ. ಸಿನ್ಸ್ 2015 ಅಂದ್ರೆ ನಾನು 2015ರಿಂದ ಏನ್ ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೇನೆ. ನಾನು 2015ರಿಂದ ಇಲ್ಲಿ ವಾಸಿಸುತ್ತಿದ್ದೇನೆ ಅಂತ ಆಗತ್ತೆ. ಏನ್ ಹೇಳುತ್ತಪ್ಪ ಅಂತಂದ್ರೆ ಒಂದು ಸಮಯದಿಂದ ಇಲ್ಲಿಯವರೆಗೆ ಒಂದು ಎಕ್ಸಾಕ್ಟ್ ಪಾಯಿಂಟ್ ಅನ್ನ ಹೇಳುತ್ತ ಅಂತ ಹೇಳಬಹುದು. ಓಕೆ, ಈ ಈಸ್ ಸಿಕ್ ಸಿನ್ಸ್ ಮಂಡೇ, ಅವನು ಸೋಮವಾರದಿಂದ ಸಿಕ್ ಅಂದ್ರೆ ಅವನು ಅಸ್ವಸ್ಥನಾಗಿದ್ದಾನೆ. ಯಾವತ್ತಿಂದ, ಮಂಡೆಯಿಂದ. ಇದು ಒಂದು ಏನಾಗಿದೆ, ಎಕ್ಸಾಕ್ಟ್ ಪಾಯಿಂಟ್ ಅನ್ನ ಹೇಳ್ತಾ ಇದೆ. ಓಕೆ, ಮಂಡೇದಿಂದ ಆರಂಭವಾಗಿ ಅಂದ್ರೆ ಹಿಂದೆ ಅವ ಅಲ್ಲಿಂದ ಏನಾಗಿದ್ದಾನೆ, ಸೋಮವಾರದಿಂದ ಅಸ್ವಸ್ಥನಾಗಿದ್ದಾನೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಇಟ್ ಹ್ಯಾಸ್ ಬಿನ್ ರೇನಿಂಗ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ, ಬೆಳಗ್ಗೆಯಿಂದ. ಓಕೆ, ಇದೊಂದು ಪಾಯಿಂಟ್ ಆಫ್ ಟೈಮು. ಮಾರ್ನಿಂಗ್ ಅನ್ನುವಂಥದ್ದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಸಿನ್ಸ್ ಅಂತಕ್ಕಂಥದ್ದು ಒಂದು ನಾವು ಪ್ರಿಪೋಷನ್ ಹಚ್ಚಿದ್ವಿ. ಇಟ್ ಹ್ಯಾಸ್ ಬಿನ್ ರೈನಿಂಗ್, ಮಳೆ ಬರ್ತಾ ಇದೆ ಈಗಲೂ ಕೂಡ. ಬಟ್ ಯಾವಾಗ ಬರ್ತಾ ಇದೆ, ಅದು ಬೆಳಗ್ಗೆಯಿಂದಾನು ಕೂಡ ಮಳೆ ಬರ್ತಾ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಸಿ ವಾಸ್ ವರ್ಕ್ಡ್ ಹೇರ್ ಸಿನ್ಸ್ ಚೈಲ್ಡ್ಹುಡ್, ಅವಳು ಬಾಲ್ಯದಿಂದಲೇ ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸಿನ್ಸ್ ಚೈಲ್ಡ್ಹುಡ್ ಅನ್ನುವಂಥದ್ದು ಅವಳು ಇಲ್ಲಿ ಕೆಲಸ ಮಾಡ್ತಾ ಇರೋದು, ಅಂದ್ರೆ ಅವಳು ಸಣ್ಣವಳಿರುವಾಗಲೇ, ಬಾಲ್ಯದಿಂದಲೇ. ಯಾವಾಗಿಂದ, ಸಿನ್ಸ್ ಚೈಲ್ಡ್ಹುಡ್ ದಿಂದ. ಸೊ ಅವಳು ಏನ್ ಮಾಡ್ತಾ ಇದ್ದಾಳೆ, ಸಿ ಹ್ಯಾಸ್ ವರ್ಕ್ಡ್ ಹೇರ್, ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇವಾಗಲೂ ಕೂಡ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಕೆಲಸ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಪಾಯಿಂಟ್ ಆಫ್ ಟೈಮ್ ಇಂದ ಆಗಿದೆ.
ನೆಕ್ಸ್ಟ್ ಫಾರ್ ಅನ್ನುವಂಥದ್ದು ಅವಧಿಗೆ ಬಳಸ್ತೀವಿ, ಎಷ್ಟು ಕಾಲ ಎಂಬುದಕ್ಕೆ ಕಾಲಾವಧಿಗೆ ಫಾರ್ ಅನ್ನ ನಾವು ಬಳಸ್ತೀವಿ ಅನ್ನುವಂಥದ್ದು. ನೋಡಿ, ಐ ವೇಟೆಡ್ ಫಾರ್ 2 hours, ನಾನು 2 ಗಂಟೆಗಳ ಕಾಲ ಕಾಯುತ್ತಿದ್ದೆ. ಇಲ್ಲಿ ಫಾರ್ ಬಂತಲ್ಲ, ಇದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಇಲ್ಲಿ ಡ್ಯೂರೇಷನ್ ಇದೆ, ಅವಧಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಫಾರ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಸಿನ್ಸ್ ಅನ್ನ ಪಾಯಿಂಟ್ ಆಫ್ ಟೈಮಿಗೆ ಬಳಸ್ತೀವಿ ನಾವು. ಸೊ ಫಾರ್ ಅನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಡ್ಯೂರೇಷನ್ಗೆ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಹಿ ಸ್ಟಡಿಡ್ ಫಾರ್ 5 years, ಅವನು 5 ವರ್ಷಗಳ ಕಾಲ ಓದಿದ. ಹಿ ಸ್ಟಡಿಡ್, ಅವನು ಓದ್ದ. ಫಾರ್ 5 years, 5 ವರ್ಷಗಳ ಕಾಲ ಓದಿದ್ದ. ಇದು 5 ವರ್ಷಗಳ ಕಾಲ ಅಂತ ಇದೆಯಲ್ಲ, ಸೊ ಇದೇನಾಗತ್ತಪ್ಪ ಅಂತಂದ್ರೆ ಡ್ಯೂರೇಷನ್, ಅವಧಿಯನ್ನ ಹೇಳುತ್ತೆ. ಅವಧಿ ಬಂದ್ರೆ ನಾವು ಫಾರ್ ಹಚ್ಚಬೇಕು. ಪಾಯಿಂಟ್ ಎಕ್ಸಾಕ್ಟ್ ಒಂದು ಇಸ್ವಿ ಬಂತು, ಪಾಯಿಂಟ್ ಬಂತು ಅಂತಂದ್ರೆ ಇಂಥ ಪಾಯಿಂಟ್ ಇಂದ ಅವನು ಓದ್ಲಕ್ಕೆ ಆರಂಭ ಮಾಡಿದಾಗ ಇಲ್ಲಿರಕ್ಕೆ ಆರಂಭಿಸಿದ್ದ ಅಂತಂದ್ರೆ ಅಲ್ಲಿ ಸಿನ್ಸ್ ಬಳಸ್ತೀವಿ ಅನ್ನುವಂಥದ್ದು. ಸಿನ್ಸ್ಗೆ ಪಾರ್ಗೆ ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಸಿ ಸ್ಲ್ಯಾಪ್ಡ್ ಫಾರ್ ಅ ವೈಲ್, ಅವಳು ಸ್ವಲ್ಪ ಸಮಯ ನಿದ್ರೆ ಮಾಡಿದಳು. ಫಾರ್ ಅ ವೈಲ್ ಅಂತ ಇದೆಯಲ್ಲ, ಸ್ವಲ್ಪ ಸಮಯ, ಪಾಯಿಂಟ್ ಆಫ್ ಟೈಮ್ ಇಲ್ಲ, ಸ್ವಲ್ಪ ಸಮಯದವರೆಗೂ, ಎಷ್ಟೋ ನಿಮಿಷ ಇರ್ಬೋದು, ಒಂದು 5-10 ನಿಮಿಷ, ಸ್ವಲ್ಪ ಸಮಯ ಅವಳು ನಿದ್ದೆ ಮಾಡ್ತಾಳೆ. ಸೊ ಅಲ್ಲಿ ಕೂಡ ಡ್ಯೂರೇಷನ್ ಇದೆ. ಹೀಗಾಗಿ ಸೊ ನಾವೇನ್ ಬಳಸ್ತೀವಪ್ಪ ಅಂತಂದ್ರೆ ಫಾರ್ ಅಂತಕ್ಕಂಥದ್ದನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಅವಳು ಸ್ವಲ್ಪ ಸಮಯ ನಿದ್ರೆ ಮಾಡಿದಳು. ಓಕೆ, ನೆಕ್ಸ್ಟ್ ದೇ ಲಿವ್ಡ್ ಹೇರ್ ಫಾರ್ ಎ ಲಾಂಗ್ ಟೈಮ್, ಅಂದ್ರೆ ಅವರು ಬಹಳ ಕಾಲ, ಅಂದ್ರೆ ಲಾಂಗ್ ಟೈಮ್. ಸೊ ಇಲ್ಲಿ ಕೂಡ ಲಾಂಗ್ ಟೈಮ್ ನಲ್ಲಿ ಏನಾಗಿದೆ, ಒಂದು ಅವಧಿ ಇದೆ. ಸೊ ಸಾಕಷ್ಟು ಟೈಮ್ ಅವಧಿ ಇದೆ, 1 ವರ್ಷನೋ 2 ವರ್ಷನೋ 3 ವರ್ಷನೋ. ಸೊ ಹೀಗಾಗಿ ಇಲ್ಲಿ ಎಕ್ಸಾಕ್ಟ್ ಇಲ್ಲ, ಲಾಂಗ್ ಟೈಮ್ ಇದೆ. ಸೊ ಹೀಗಾಗಿ ಅವಧಿ ಇರೋದ್ರಿಂದ ನಾವು ಫಾರ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಸಿ ಲಿವ್ಡ್ ಹೇರ್, ಅವಳು ಇಲ್ಲಿ ವಾಸಿಸಿದಳು. ಫಾರ್ ಲಾಂಗ್ ಟೈಮ್, ಬಹಳ ಕಾಲ ಅನ್ನುವಂಥದ್ದು. ನೆಕ್ಸ್ಟ್ ಟಿಲ್ ಅಂಟಿಲ್ ಅನ್ನ ವರೆಗೆ ಅನ್ನುವಂಥ ಮೀನಿಂಗ್ ಅನ್ನ ಬರುತ್ತೆ. ಸೊ ನೋಡಿ ಅರ್ಥ ಆಗತ್ತೆ ಯಾವ ರೀತಿಯಾಗಿ. ವೇಟ್, ಕಾಯಿರಿ. ಟಿಲ್ ಈವ್ನಿಂಗ್ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ವರೆಗೆ, ಇಲ್ಲಿಂದ ಸೊ ಇಲ್ಲಿವರೆಗೆ ಅನ್ಕೋರಿ. ಸೊ ನೀವು ಇಲ್ಲಿಂದ ವೇಟ್ ಮಾಡ್ತಾ ಇರಿ, ಎಲ್ಲಿ ತನ, ಈವ್ನಿಂಗ್ ತನ ಕಾಯ್ತಾ ಇರಿ ಅನ್ನುವಂಥ ಒಂದು ಪಾಯಿಂಟ್ ಆಫ್ ಟೈಮ್ ವರೆಗೂ ನೀವು ಕಾಯ್ತಾ ಇರಬೇಕು ಅನ್ನುವಂಥ ಮೀನಿಂಗ್. ನೆಕ್ಸ್ಟ್ ನೋಡಿ, ದ ಶಾಪ್ ಈಸ್ ಓಪನ್ ಅಂಟಿಲ್ 9 PM, ಅಂದ್ರೆ ಅಂಗಡಿ ರಾತ್ರಿ 9ರವರೆಗೆ ತೆರೆ ಇರುತ್ತದೆ ಅಥವಾ ತೆರೆದಿರುತ್ತದೆ ಅಂತೇಳಿ. ಇಸ್ ಓಪನ್, 9 ಗಂಟೆ, ಒಂದು ಪಾಯಿಂಟ್ ಆಫ್ ಟೈಮ್ ಇದೆ, ಇಲ್ಲಿ 9 ಗಂಟೆ ಇದೆ, ಹೌದಾ. ಸೊ ಈ ಟೈಮ್ ವರೆಗೂ ಕೂಡ ಅಂಗಡಿ ಏನಾಗಿರುತ್ತಪ್ಪ ಅಂತಂದ್ರೆ ತೆರೆದಿರುತ್ತದೆ. ಸೊ ಇವಾಗ ನಾವು ಅಂಟಿಲ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಸ್ಟೇ ಹೇರ್ ಟಿಲ್ ಐ ಕಮ್, ನಾನು ಬರುವವರೆಗೂ ಇಲ್ಲೇ ಇರಿ. ಸೊ ಇಲ್ಲಿ ನೀವು ಇರಬೇಕು, ಎಲ್ಲಿ ತನ ಅಂದ್ರೆ ನಾನು ಹೋಗಿ ವಾಪಸ್ ಬರೋವರೆಗೂ ನೀವು ಇಲ್ಲೇ ವೇಟ್ ಮಾಡ್ತಾ ಇರಬೇಕು. ಓಕೆ, ಇಂಥ ಸಂದರ್ಭದಲ್ಲಿ ಟಿಲ್, ಬರೋವರೆಗೂ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ದ ಟ್ರೈನ್ ಕಂಟಿನ್ಯೂಡ್ ಟಿಲ್ ಮಾರ್ನಿಂಗ್, ಅಂದ್ರೆ ಸಾರಿ ದ ರೇನ್ ಕಂಟಿನ್ಯೂಡ್ ಟಿಲ್ ಮಾರ್ನಿಂಗ್, ಅಂದ್ರೆ ರೇನ್, ಮಳೆ ಬೆಳಗ್ಗೆವರೆಗೂ ಮುಂದುವರಿಯಿತು. ಬೆಳಗ್ಗೆವರೆಗೆ ಅಂದ್ರೆ ಮೋಸ್ಟ್ಲಿ ನೈಟ್ ಆರಂಭ ಆಗಿರಬಹುದು. ಸೊ ಬೆಳಗ್ಗೆವರೆಗೂ ಏನಾಯ್ತಪ್ಪ ಅಂತಂದ್ರೆ ಅದು ಮುಂದುವರಿಯಿತು. ಇಲ್ಲೊಂದು ಪಾಯಿಂಟ್ ಟೈಮ್ ಇದೆ, ವರೆಗೆ, ಟಿಲ್ ಮಾರ್ನಿಂಗ್ ತನಕ ಮುಂದುವರಿಯಿತು, ಆಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಬೈ ಅಂತಕ್ಕಂಥದ್ದು. ಬೈ ಅಂದ್ರೆ ಅತಿ ಹೆಚ್ಚು ಸಮಯ, ಆ ಸಮಯದೊಳಗೆ ಮುಗಿಬೇಕು ಅನ್ನುವಂಥದ್ದು, ಒಳಗೆ, ತನಕ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ನೋಡಿ, ಫಿನಿಶ್ ಹೋಮ್ ವರ್ಕ್ ಬೈ 7 PM, ಅಂದ್ರೆ ಹೋಮ್ವರ್ಕ್ ಅನ್ನ ಮುಗಿಸ್ಬೇಕು. ಯಾವಾಗ? 7 ಗಂಟೆಯೊಳಗೆ ಗೃಹ ಕಾರ್ಯ ಮುಗಿಸ್ಬೇಕು. ಅಂದ್ರೆ ಈ 7 ಗಂಟೆ ಒಳಗೆ ನೀವು ಕೆಲಸ ಮುಗಿಸ್ಬೇಕು. ಸೊ ಈ ಬೈಲಿಂದ ನಾವು ಹೇಳ್ತೀವಿ ಫಿನಿಶ್ ಹೋಮ್ವರ್ಕ್ ಬೈ 7 PM, ಅಂದ್ರೆ 7 ಗಂಟೆ ಒಳಗೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಅಥವಾ ಆ ಸಮಯದ ಒಳಗಡೆನೆ ನೀವು ಮುಗಿಸ್ಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಹಿ ರಿಟರ್ನ್ ಬೈ ಈವ್ನಿಂಗ್, ಅಂದ್ರೆ ಸಂಜೆ ಒಳಗೆ ಅವನು ಮರಳಿದ. ಯಾವಾಗ? ಸಂಜೆ ಒಳಗಡೆನೆ ಬಂದ ಅನ್ನುವಂಥದ್ದು. ಸೊ ಬೈ ಅನ್ನುವಂಥದ್ದು ಏನಾಗುತ್ತೆ, ಸೊ ಒಳಗಡೆನೆ, ಸಂಜೆ ಒಳಗಡೆನೆ, ಒಳಗೆ ಅಂತಕ್ಕಂಥ ಮೀನಿಂಗ್ ಬರುತ್ತೆ. ಸಬ್ಮಿಟ್ ದ ಫಾರ್ಮ್ ಬೈ ಮಂಡೇ, ಅಂದ್ರೆ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕು. ಯಾವಾಗ? ಮಂಡೇ ಒಳಗಡೆನೆ, ಅಂದ್ರೆ ಅರ್ಜಿಯನ್ನ ಸೋಮವಾರದೊಳಗೆ ಸಲ್ಲಿಸಿ ಅಂತ ಹೇಳ್ತಾರೆ. ಅಂದ್ರೆ ಸೋಮವಾರದೊಳಗೆ ಸಬ್ಮಿಟ್ ದ ಫಾರ್ಮ್, ಅರ್ಜಿಯನ್ನ ಸಲ್ಲಿಸಿರಿ.
ನೆಕ್ಸ್ಟು ದ ವರ್ಕ್ ಮಸ್ಟ್ ಬಿ ಡನ್ ಬೈ ಟುಮಾರೋ, ಕೆಲಸ ನಾಳೆಯೊಳಗೆ ಮುಗಿಯಬೇಕು. ದ ವರ್ಕ್ ಮಸ್ಟ್ ಬಿ ಡನ್, ವರ್ಕ್ ಮುಗಿಲೇಬೇಕು. ಓಕೆ, ದ ವರ್ಕ್ ಮಸ್ಟ್ ಬಿ ಡನ್, ಕೆಲಸ ಮುಗಿಲೇಬೇಕು. ಯಾವಾಗ ಮುಗಿಬೇಕು? ಬೈ ಟುಮಾರೋ, ನಾಳೆಯೊಳಗೆ ಮುಗಿಬೇಕು. ಸೊ ನಾಳೆ ಒಳಗೆ ಮುಗಿಬೇಕು ಅಂತಂದ್ರೆ ನಾವಿಲ್ಲಿ ಬೈ ಅಂತಕ್ಕಂಥದ್ದನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಅರ್ಥ ಆಯ್ತು ಸರಳವಾಗಿ ಅಂತ ಅನ್ಕೊಳ್ತೀನಿ. ಸೊ ನೋಡಿ, ಆಟ್ ಅನ್ನ ನಾವು ಕ್ಲಾಕ್ ಟೈಮ್ಗೆ ಬಳಸ್ತೀವಿ ಅನ್ನುವಂಥದ್ದು. ಆನ್ ಅನ್ನ ಡೇಕ್ ಮತ್ತು ಡೇಟ್ಗೆ ಬಳಸ್ತೀವಿ, ಇದನ್ನ ಎಕ್ಸಾಕ್ಟ್ ಟೈಮ್ ಹೇಳುವಾಗ ಬಳಸ್ತೀವಿ. ನೆಕ್ಸ್ಟ್ ಇನ್ ಅನ್ನ ಮಂತ್, ಇಯರ್, ಸೀಸನ್ಕ ಮತ್ತು ಲಾಂಗ್ ಡ್ಯೂರೇಷನ್ಕ ಬಳಸ್ತೀವಿ. ಸಿನ್ಸ್ ಅನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಸ್ಟ್ರೇಟ್ ಪಾಯಿಂಟ್, ಒಂದು ಪಾಯಿಂಟ್ ಇಂದ ಆರಂಭವಾಗ್ತದಲ್ಲ, ಸೊ ಅವಾಗ ನಾವು ಬಳಸ್ತೀವಿ. ಸಿನ್ಸ್ 2000 ಆಮೇಲೆ 2015 ಈ ರೀತಿ ಹೇಳುವಾಗ. ಫಾರ್ ಅನ್ನ ಡ್ಯೂರೇಷನ್ ಹೇಳುವಾಗ ನಾವು ಬಳಸ್ತೀವಿ. ಫಾರ್ 5 years, ಫಾರ್ 2 hours ಈ ರೀತಿ ಹೇಳುವಾಗ ನಾವು ಫಾರ್ ಅನ್ನ ಬಳಸ್ತೀವಿ ಡ್ಯೂರೇಷನ್ ಹೇಳುವಾಗ. ಓಕೆ, ಇಲ್ಲಿಯವರೆಗೆ ಈ ಪ್ರಿಪೋಸಿಷನ್ ಆಫ್ ಟೈಮ್ ಮೇಲೆ ತಿಳಿಸಿರ್ತಕ್ಕಂಥ ಈ ಒಂದು ತರಗತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನನ್ನ ಒಂದು ಕ್ಲಾಸನ್ನು, ನನ್ನ ಚಾನಲನ್ನು ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಸೊ ನಮಸ್ಕಾರ ಎಲ್ಲರಿಗೂ.